1916ರ ಲಕ್ನೋ ಅಧಿವೇಶನದಲ್ಲಿ ಉಗ್ರಗಾಮಿಗಳು ಮತ್ತು ಮಧ್ಯಮಗಾಮಿಗಳನ್ನು ಒಟ್ಟುಗೂಡಿಸುವಲ್ಲಿ ಈ ಕೆಳಗಿನ ಯಾವ ನಾಯಕರು ಪ್ರಮುಖ ಪಾತ್ರ ವಹಿಸಿದ್ದಾರೆ? ಎ. ಗೋಪಾಲಕೃಷ್ಣ ಗೋಖಲೆ, ಬಿ. ಬಾಲಗಂಗಾಧರ ತಿಲಕ್, ಸಿ. ಅನ್ನಿ ಬೆಸೆಂಟ್, ಡಿ. ಮಹಾತ್ಮ ಗಾಂಧಿ. ಸರಿಯಾದ ಉತ್ತರ ಸಿ. ಅನ್ನಿ ಬೆಸೆಂಟ್. 1907ರ ಸೂರತ್ ಅಧಿವೇಶನದಲ್ಲಿ ಮಧ್ಯಮ ಮತ್ತು ಉಗ್ರಗಾಮಿಗಳು ಬೇರ್ಪಟ್ಟರು ಮತ್ತು ಅನ್ನಿ ಬೆಸೆಂಟ್ ಅವರ ಪ್ರಯತ್ನದಿಂದಾಗಿ 1916ರ ಅಧಿವೇಶನದಲ್ಲಿ ಮತ್ತೆ ಒಂದಾದರು. ಅನ್ನಿ ಬೆಸೆಂಟ್ 1 ಅಕ್ಟೋಬರ್ 1847, 1933 ಒಬ್ಬ ಪ್ರಮುಖ ಬ್ರಿಟಿಷ್ ಸಮಾಜವಾದಿ, ಥಿಯೋಸೋಫಿಸ್ಟ್, ಮಹಿಳಾ ಹಕ್ಕುಗಳ ಕಾರ್ಯಕರ್ತೆ, ಬರಹಗಾರ ಮತ್ತು ವಾಗ್ಮಿ ಮತ್ತು ಐರಿಷ್ ಮತ್ತು ಭಾರತೀಯ ಸ್ವಯಂ ಸೇವಕರು. 2. ಸೂರತ್ ವಿಭಜನೆಯ ನಂತರ ಕಾಂಗ್ರೆಸ್ ಯಾರ ಕೈಗೆ ಬಂತು? ಎ. ಹಾಟ್ ತಂಡದ ಸದಸ್ಯರು, ಬಿ. ಮೃದು ಪಕ್ಷಗಳು, ಸಿ. ಕಾರ್ಯಕರ್ತರು, ಡಿ. ಇವುಗಳಲ್ಲಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಬಿ. 3. ಮೊಹಮ್ಮದ್ ಅಲಿ ಜಿನ್ನಾ ಹಿಂದೂ ಮುಸ್ಲಿಂ ಐಕ್ಯತೆಯ ಸಂದೇಶವಾಹಕ ಎಂದು ಕರೆದವರು ಯಾರು? ಎ. ಸರೋಜಿನಿ ನಾಯ್ಡು, ಬಿ. ರಾಜ್ಕುಮಾರಿ ಅಮೃತ್ ಕೌರ್, ಸಿ. ಸರ್ದಾರ್ ಭಗತ್ ಸಿಂಗ್, ಡಿ. ಅನ್ನಿ ಬೆಸೆಂಟ್. ಸರಿಯಾದ ಉತ್ತರ ಎ. 4. ಅಭಿನವ್ ಭಾರತ್ ಎಂಬ ಬ್ರಿಟಿಷ್ ವಿರೋಧಿ ಸಂಘಟನೆಯ ಸ್ಥಾಪನೆಯಾಗಿದೆ. ಎ. ವಿ. ಡಿ. ಸಾವರ್ಕರ್, ಬಿ. ಸಿ. ಆರ್. ಗುಲಾಮ, ಸಿ. ಸರ್ದಾರ್ ಭಗತ್ ಸಿಂಗ್, ಡಿ. ಆರ್. ಜಿ. ಬಾಂಡಾಕರ್. ಸರಿಯಾದ ಉತ್ತರ ಎ. 5. ಮುಸ್ಲಿಂ ಲೀಗ್ನ ಮೊದಲ ಅಧ್ಯಕ್ಷರು ಯಾರು? ಎ. ಆಗಾ ಖಾನ್, ಬಿ. ಹಸನ್ ಖಾನ್, ಸಿ. ಹಮೀದ್ ಖಾನ್, ಡಿ. ಇವುಗಳಲ್ಲಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಎ. 6. ಅಲಿಪುರ ಬಾಂಬ್ ಸ್ಫೋಟದಲ್ಲಿ ಅರವಿಂದ್ ಘೋಷ್ರವರನ್ನು ಸಮರ್ಥಿಸಿದ ವಕೀಲರು ಯಾರು? ಎ. ಬಿ. ಆರ್. ಸಿ. ಪಾಲ್, ಬಿ. ಸಿ. ಆರ್. ಗುಲಾಮ, ಸಿ. ಭೂಭಾಯ್ ದೇಸಾಯಿ, ಡಿ. ಮೋತಿಲಾಲ್ ನೆಹರು. ಸರಿಯಾದ ಉತ್ತರ ಬಿ. 7. ಕೆಳಗಿನವುಗಳಲ್ಲಿ ಯಾವುದು ಕ್ಯಾಸ್ಪಿಯನ್ ಸಮುದ್ರದ ಗಡಿಯನ್ನು ಹೊಂದಿಲ್ಲ? ಎ. ಕಜಾಕಿಸ್ತಾನ್, ಬಿ. ಅರ್ಮೇನಿಯಾ, ಸಿ. ಅಜರ್ಬೈಜಾನ್, ಡಿ. ಇವುಗಳಲ್ಲಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಬಿ. 8. ಒಂದೇ ಮಾತರಂ ಬರೆದವರು ಯಾರು? ಎ. ರವೀಂದ್ರನಾಥ ಟ್ಯಾಗೋರ್, ಬಿ. ಬಂಕಿಮಚಂದ್ರ ಚಟರ್ಜಿ, ಸಿ. ಶರತ್ಚಂದ್ರ ಚಟ್ಟೋಪಾಧ್ಯಾಯ, ಡಿ. ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಿ. 9. 1946ರಲ್ಲಿ ತೆಬೇಗಾ ಚಳುವಳಿಯಲ್ಲಿ ನಡೆಯಿತು. ಎ. ಮಹಾರಾಷ್ಟ್ರ, ಬಿ. ತಮಿಳುನಾಡು, ಸಿ. ಕರ್ನಾಟಕ, ಡಿ. ಬಂಗಾಳ. ಸರಿಯಾದ ಉತ್ತರ ಡಿ. 10. ಭಾರತೀಯ ರಾಷ್ಟ್ರೀಯ ಗೀತೆಯನ್ನು ಮೊದಲ ಬಾರಿಗೆ ಯಾವಾಗ ಹಾಡಲಾಯಿತು? ಎ. 1896ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ, ಬಿ. 1857 ದಂಗೆ, ಸಿ. 1919 ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ, ಡಿ. ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಎ. 11. ಭಾರತದ ರಾಷ್ಟ್ರಗೀತೆಯನ್ನು ಮೊದಲು ಯಾವಾಗ ಹಾಡಲಾಯಿತು? ಎ. ಆಗಸ್ಟ್ 15, 1947 ಭಾರತದ ಸ್ವಾತಂತ್ರ್ಯ, ಬಿ. 1857 ದಂಗೆ, ಸಿ. ಡಿಸೆಂಬರ್ 27, 1911 ಕಲ್ಕತ್ತಾ, ಡಿ. ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸಿ. 12. ಪ್ಲಾಸಿಯ ಯುದ್ಧಭೂಮಿ ಎಲ್ಲಿದೆ? ಎ. ಪಂಜಾಬ್, ಬಿ. ಹರಿಯಾಣ, ಸಿ. ಪಶ್ಚಿಮ ಬಂಗಾಳ, ಡಿ. ಕರ್ನಾಟಕ. ಸರಿಯಾದ ಉತ್ತರ ಸಿ. 13. ಮೂರನೇ ಪಾಣಿಪತ್ ಯುದ್ಧದಲ್ಲಿ ಮರಾಠರನ್ನು ಸೋಲಿಸಿದವರು ಯಾರು? ಎ. ಆಫ್ಘನ್ನರು, ಬಿ. ಮೊಘಲರು, ಸಿ. ಬ್ರಿಟಿಷ್ ಸೈನ್ಯ, ಡಿ. ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಎ. 14. ಹರ್ಷನ ರಾಜಧಾನಿಯ ಹೆಸರೇನು? ಎ. ಕನೌಜ್, ಬಿ. ಕಾನ್ಪುರ, ಸಿ. ಲಕ್ನೋ, ಡಿ. ಗಯಾ. ಸರಿಯಾದ ಉತ್ತರ ಎ. 15. ಹರ್ಷವರ್ಧನನ ಆಳ್ವಿಕೆಯಲ್ಲಿ ಭೇಟಿ ನೀಡಿದ ಚೀನಾದ ಯಾತ್ರಿಕನ ಹೆಸರೇನು? ಎ. ಫಾಹೆನ್, ಬಿ. ಫ್ಯುಯೆನ್ ಸಾಂಗ್, ಸಿ. ಹಿಕಾರು, ಡಿ. ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಿ. 16. ಆಜಾದ್ ಹಿಂದ್ ರೇಡಿಯೋ ಸೇವೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಎ. 1942, ಬಿ. 1945, ಸಿ. 1939, ಡಿ. 1940. ಸರಿಯಾದ ಉತ್ತರ ಎ. 17. ಆಜಾದ್ ಹಿಂದ್ ಫೌಜ್ ರಚನೆಯು ಎಲ್ಲಿ ನಡೆಯಿತು? ಎ. ಥೈಲ್ಯಾಂಡ್, ಬಿ. ಸಿಂಗಾಪುರ, ಸಿ. ರಷ್ಯಾ, ಡಿ. ಜರ್ಮನಿ. ಸರಿಯಾದ ಉತ್ತರ ಬಿ. 18. ಸಿಂಧೂ ಕಣಿವೆ ನಾಗರಿಕತೆಯು ಯಾವ ಅವಧಿಯಲ್ಲಿ ಪ್ರವರ್ಧಮಾನಕ್ಕೆ ಬಂದಿತು? ಎ. 2ನೇ ಶತಮಾನ ಕ್ರಿ. ಪೂ, ಬಿ. 5ನೇ ಶತಮಾನ ಕ್ರಿ. ಶ, ಸಿ. 3000–1500 ಕ್ರಿ. ಪೂ, ಡಿ. 10ನೇ ಶತಮಾನ ಕ್ರಿ. ಶ. ಸರಿಯಾದ ಉತ್ತರ ಸಿ. 19. ಮೌರ್ಯ ಸಾಮ್ರಾಜ್ಯದ ಮೊದಲ ಚಕ್ರವರ್ತಿ ಯಾರು? ಎ. ಚಂದ್ರಗುಪ್ತ ಮೌರ್ಯ, ಬಿ. ಅಶೋಕ ದಿ ಗ್ರೇಟ್, ಸಿ. ಸಮುದ್ರಗುಪ್ತ, ಡಿ. ಹರ್ಷ. ಸರಿಯಾದ ಉತ್ತರ ಎ. 20. ಮೊಘಲ್ ಸಾಮ್ರಾಜ್ಯವು ಯಾವ ಚಕ್ರವರ್ತಿಯ ಆಳ್ವಿಕೆಯಲ್ಲಿ ಉತ್ತುಂಗವನ್ನು ತಲುಪಿತು?
ಎ ಬಾಬರ್ ಬಿ ಅಕ್ಬರ್ ಸಿ ಶಾಜಹಾನ್ ಡಿ ಔರಂಗಜೇಬ್ ಸರಿಯಾದ ಉತ್ತರ ಬಿ 21 ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಜೋಡಿ ಅಲ್ಲ. ಎ ಎಲ್ಲೋರಾ ಗುಹೆಗಳು ರಾಷ್ಟ್ರಕೂಟ ದೊರೆಗಳು ಬಿ ಮಹಾಬಲಿಪುರಂ ಪಲ್ಲವ ದೊರೆಗಳು ಸಿ ಖಜುರಾಹೋ ಚಂಡೆಲ್ಲಾಸ್ ಡಿ ಎಲಿಫೆಂಟಾ ಗುಹೆಗಳು ಮೌರ್ಯ ಯುಗ ಸರಿಯಾದ ಉತ್ತರ ಡಿ 22 ಸಂಸ್ಕೃತದ ಕಾವ್ಯಗಳಲ್ಲಿ ಯಾವ ನ್ಯಾಯಾಲಯದ ಒಳಸಂಚುಗಳು ಚಂದ್ರಗುಪ್ತ ಮೌರ್ಯನ ಅಧಿಕಾರದ ಪ್ರವೇಶ ನಿಭಾಯಿಸುತ್ತದೆ. ಎ ಮೃಚ್ಕಟಿಕ ಬಿ ಋತುಸಂಹಾರ ಸಿ ಕುಮಾರಸಂಭವ ಡಿ ಮುದ್ರಾರಾಕ್ಷಸ ಸರಿಯಾದ ಉತ್ತರ ಡಿ 23 9ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಹಿಂದೂ ತತ್ವಶಾಸ್ತ್ರದ ಯಾವ ವ್ಯವಸ್ಥೆಗಳ ಮೇಲೆ ವ್ಯಾಖ್ಯಾನಿಸಿದರು. ಎ ಸಂಖ್ಯಾ ಬಿ ವೈಶೇಷಿಕ ಸಿ ಯೋಗ ಡಿ ಉತ್ತರಮೀಮಾಂಸಾ ಸರಿಯಾದ ಉತ್ತರ ಡಿ 24 8ನೇ ಶತಮಾನದ ತ್ರಿಪಕ್ಷೀಯ ಅಧಿಕಾರದ ಹೋರಾಟಗಳು ಯಾವುದು. ಎ ಚೋಳರು ರಾಷ್ಟ್ರಕೂಟರು ಮತ್ತು ಯಾದವರು ಬಿ ಚಾಲುಕ್ಯರು ಪಲ್ಲವರು ಮತ್ತು ಪಾಂಡ್ಯರು ಸಿ ಚೋಳರು ಪಾಂಡ್ಯರು ಮತ್ತು ಚಾಲುಕ್ಯರು ಡಿ ಚಾಲುಕ್ಯರು ಪಲ್ಲವರು ಮತ್ತು ಯಾದವರು ಸರಿಯಾದ ಉತ್ತರ ಬಿ 25 ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿಲ್ಲ. ಎ ಪಾಂಡ್ಯರ ರಾಜಧಾನಿ ಮದುರೈ ಬಿ ಚೇರರ ರಾಜಧಾನಿ ವಂಚಿ ಸಿ ವಿದಯ ಸಾಮ್ರಾಜ್ಯದ ರಾಜಧಾನಿ ಮಿಥಿಲಾ ಡಿ ಗಹದ್ವಾಲ್ ರಾಜ್ಯದ ರಾಜಧಾನಿ ಕನೌಜ್ ಸರಿಯಾದ ಉತ್ತರ ಬಿ 26 ಅಲಹಾಬಾದ್ನಲ್ಲಿ ಕುಂಭ ಮೇಳ ಆರಂಭಿಸಿದ ರಾಜ ಯಾರು. ಎ ಹರ್ಷವರ್ಧನ ಬಿ ಧ್ರುವಸೇನ ಸಿ ನರಸಿಂಹವರ್ಮನ್ ಡಿ ಅಕಬರ ಸರಿಯಾದ ಉತ್ತರ ಎ 27 ಉಪನಿಷತ್ತುಗಳ ಪುಸ್ತಕಗಳಾಗಿವೆ. ಎ ರಾಜಕೀಯ ಬಿ ತತ್ವಶಾಸ್ತ್ರ ಸಿ ಔಷಧ ಡಿ ಸಾಮಾಜಿಕ ಜೀವನ ಸರಿಯಾದ ಉತ್ತರ ಬಿ 28 ಭಾರತದ ಹೊರಗಿನ ಪ್ರದೇಶವನ್ನು ಹೊಂದಿದ್ದ ಮೊದಲ ಭಾರತೀಯ ಆಡಳಿತಗಾರ ಯಾರು. ಎ ಅಶೋಕ ಬಿ ಚಂದ್ರಗುಪ್ತ ಮೌರ್ಯ ಸಿ ಕನಿಷ್ಕ ಡಿ ಹುವಿಷ್ಕ ಸರಿಯಾದ ಉತ್ತರ ಸಿ 29 ಯಾವ ಹೇಳಿಕೆಯು ತಪ್ಪಾಗಿದೆ. ಎ ಸುಂಗ ರಾಜವಂಶವನ್ನು ಪುಷ್ಯಮಿತ್ರನಿಂದ ಸ್ಥಾಪಿಸಲಾಯಿತು ಬಿ ಅಶೋಕ ಮಹಾನ್ ಮೌರ್ಯ ರಾಜ 332 ಕ್ರಿಪುಯಲ್ಲಿ ನಿಧನರಾದರು ಸಿ ಕ್ರಿಪು 261ರಲ್ಲಿ ಸಿ ಅಶೋಕ ಕಳಿಂಗದ ಮೇಲೆ ದಾಳಿ ಮಾಡಿದ ಡಿ ಚಂದ್ರಗುಪ್ತ ಮೌರ್ಯ ವಿಮೋಚಕ ಎಂಬ ಬಿರುದನ್ನು ಪಡೆದರು. ಸರಿಯಾದ ಉತ್ತರ ಬಿ 30 ಆರಂಭಿಕ ವೈದಿಕ ನಾಗರಿಕತೆಯ ಸಮಯದಲ್ಲಿ ಕೆಳಗಿನ ಯಾರನ್ನು ಪೂಜಿಸಲಾಗುತ್ತದೆ. ಎ ವರುಣ ಬಿ ಇಂದ್ರ ಸಿ ಸೂರ್ಯ ಡಿ ಮೇಲಿನ ಎಲ್ಲ ಸರಿಯಾದ ಉತ್ತರ ಡಿ